ನಮಸ್ಕಾರ. ಇವತ್ತು ನಾನು ಜಗತ್ತಿನ ಅತ್ಯಂತ ವಿಶಿಷ್ಟವಾದ ಶಿಕ್ಷಕನ ಬಗ್ಗೆ ಹೇಳಲಿದ್ದೇನೆ. ನಮಗೆ ಶಾಲೆಗಳಲ್ಲಿ ಶಿಕ್ಷಕರು ಪುಸ್ತಕ ಹಿಡಿದು ಪಾಠ ಮಾಡ್ತಾರೆ ಅಲ್ವಾ? ಆದರೆ ಇಲ್ಲಿರುವ ಈ ಶಿಕ್ಷಕರು ಒಂದು ಪದವನ್ನೂ ಮಾತನಾಡದೆ ಕೇವಲ ಮೌನದಿಂದಲೇ ಪ್ರಪಂಚದ ಎಲ್ಲಾ ಗುಟ್ಟುಗಳನ್ನು ಹೇಳಿಕೊಟ್ಟಿದ್ದಾರೆ. ಹೌದು, ಅವರೇ ಸಾಕ್ಷಾತ್ ಜ್ಞಾನಸ್ವರೂಪಿ ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಎಂದರೆ ಸಾಕ್ಷಾತ್ ಭಗವಾನ್ ಶಿವನ ಒಂದು ಅವತಾರ. ದಕ್ಷಿಣ ಎಂದರೆ ಚತುರ ಅಥವಾ ಸಮರ್ಥ, ಮೂರ್ತಿ ಎಂದರೆ ಸ್ವರೂಪ, ಅಂದರೆ ಜ್ಞಾನ ನೀಡುವಲ್ಲಿ ಅತ್ಯಂತ ಸಮರ್ಥನಾದ ಗುರು ಎಂದರ್ಥ. ಅವರು ಒಂದು ದೊಡ್ಡ ಆಲದ ಮರದ ವಟವೃಕ್ಷದ ಕೆಳಗೆ ಕುಳಿತಿರುತ್ತಾರೆ. ನಿಮಗೊತ್ತಾ, ಬ್ರಹ್ಮದೇವನ ಮನಸ್ಸಿನಿಂದ 4 ಪುತ್ರರು ಹುಟ್ಟಿದರು: ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ. ಇವರು ಹುಟ್ಟುತ್ತಲೇ ಜ್ಞಾನಿಗಳಾಗಿದ್ದರು. ಅವರಿಗೆ ಆಟವಾಡಲು ಅಥವಾ ಮನೆ ಕಟ್ಟಲು ಆಸೆ ಇರಲಿಲ್ಲ. ಅವರ ಏಕೈಕ ಪ್ರಶ್ನೆ ಎಂದರೆ, ನಾನು ಯಾರು? ಈ ಪ್ರಪಂಚ ಸೃಷ್ಟಿಯಾದದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅವರು 100 ವರ್ಷ ಅಲದಾಡಿದರು. ಎಷ್ಟು ಅಲದಾಡಿದರೆಂದರೆ ಅವರ ಕೂದಲು ಬೆಳ್ಳಗಾಯಿತು, ಗಡ್ಡ ಬೆಳೆಯಿತು, ಅವರು ಹಿರಿಯ ಋಷಿಗಳಾದರು. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಕೊನೆಗೆ ಅವರು ಕೈಲಾಸಕ್ಕೆ ಹೋದಾಗ ಅಲ್ಲಿ ಒಬ್ಬ 16 ಹರೆಯದ ಸುಂದರ ಯುವಕ ಆಲದ ಮರದ ಕೆಳಗೆ ಕುಳಿತಿದ್ದನು. ಅವನೇ ಶಿವ. ಅಚ್ಚರಿಯೆಂದರೆ ಋಷಿಗಳು ಅತೀ ವೃದ್ಧರು, ಗುರು ಮಾತ್ರ 16ರ ಯುವಕ. ಯಾಕೆಂದರೆ ನಿಜವಾದ ಜ್ಞಾನಕ್ಕೆ ವಯಸ್ಸಿನ ಹಂಗಿಲ್ಲ, ಅದು ಯಾವಾಗಲೂ ಹೊಸದಾಗಿರುತ್ತದೆ. ಋಷಿಗಳು ಆ ಗುರುವಿನ ಮುಂದೆ ಕುಳಿತ ತಕ್ಷಣ ಗುರುವು ಏನನ್ನೂ ಮಾತನಾಡಲಿಲ್ಲ. ಅವರು ಕೇವಲ ಮೌನವಾಗಿ ಕುಳಿತರು. ಆದರೆ ಆ ಮೌನದಲ್ಲಿ ಋಷಿಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಟ್ಟಿತು. ಇದನ್ನೇ ಮೌನ ವ್ಯಾಖ್ಯಾನ ಎನ್ನಲಾಗುತ್ತದೆ. ದಕ್ಷಿಣಾಮೂರ್ತಿಯ ಬಲಗೈ ಒಂದು ವಿಶೇಷವಾದ ಸಂಕೇತವನ್ನು ತೋರಿಸುತ್ತದೆ. ಅದನ್ನೇ ಚಿನ್ಮುದ್ರೆ ಅಥವಾ ಜ್ಞಾನಮುದ್ರೆ ಎನ್ನುತ್ತಾರೆ. ಹೆಬ್ಬೆರಳು, ಇದು ಪರಮಾತ್ಮನ ಸಂಕೇತ, ಅಂದರೆ ದೇವರು. ತೋರುಬೆರಳು, ಇದು ಜೀವಾತ್ಮನ ಸಂಕೇತ, ಅಂದರೆ ನೀನು ಮತ್ತು ನಾನು. ಉಳಿದ 3 ಬೆರಳುಗಳು, ಇವು ನಮಗೆ ಅಂಟಿಕೊಂಡಿರುವ ಅಹಂಕಾರ, ಮಾಯೆ ಮತ್ತು ಕರ್ಮ, ಅಥವಾ ಸ್ಥೂಲ, ಸೂಕ್ಷ್ಮ ಕಾರಣ ಶರೀರಗಳು, ಅಥವಾ ಸತ್ವ, ರಜಸ್, ತಮಸ್ಸು ಎಂಬ ಗುಣಗಳು. ಜೀವಾತ್ಮನು ಈ 3 ಗುಣಗಳನ್ನು ದಾಟಿ ಪರಮಾತ್ಮನನ್ನು ಸೇರಿದಾಗ ಜ್ಞಾನೋದಯವಾಗುತ್ತದೆ ಎಂಬುದೇ ಜ್ಞಾನಮುದ್ರೆ. ನಾವು ಯಾವಾಗ ಈ ಗರ್ವ, ಅಸೂಯೆ ಮತ್ತು ಭ್ರಮೆ ಎಂಬ 3 ಬೆರಳುಗಳನ್ನು ದೂರ ಮಾಡುತ್ತೇವೆಯೋ ಆಗ ನಮ್ಮ ತೋರು ಬೆರಳು ಹೆಬ್ಬೆರಳನ್ನು, ದೇವರನ್ನು ಸೇರುತ್ತದೆ. ಆ 2 ಬೆರಳುಗಳು ಸೇರಿದಾಗ ಒಂದು ವೃತ್ತ, ಸರ್ಕಲ್ ಉಂಟಾಗುತ್ತದೆ. ವೃತ್ತಕ್ಕೆ ಆರಂಭವೂ ಇಲ್ಲ, ಕೊನೆಯೂ ಇಲ್ಲ. ಅಂದರೆ ಜ್ಞಾನವು ಶಾಶ್ವತ ಮತ್ತು ಪೂರ್ಣ ಎಂದು ಇದು ಅರ್ಥ ನೀಡುತ್ತದೆ. ಕೈಯಲ್ಲಿರುವ ವಸ್ತುಗಳು: ಒಂದು ಕೈಯಲ್ಲಿ ಜ್ಞಾನದ ಸಂಕೇತವಾದ ಪುಸ್ತಕ, ಇನ್ನೊಂದು ಕೈಯಲ್ಲಿ ಕಾಲದ ಚಕ್ರವನ್ನು ನಿಯಂತ್ರಿಸುವ ಅಕ್ಷಮಾಲೆ, ಜಪಮಾಲೆ ಮತ್ತು ಅಜ್ಞಾನವನ್ನು ಸುಡುವ ಅಗ್ನಿ ಇರುತ್ತದೆ. ದಕ್ಷಿಣಾಮೂರ್ತಿಯ ಕಾಲುಗಳ ಕೆಳಗೆ ಒಬ್ಬ ಕುಳ್ಳಗಿರುವ ರಾಕ್ಷಸನಿರುತ್ತಾನೆ. ಅವನ ಹೆಸರು ಅಪಸ್ಮಾರ. ಇವನು ಯಾರು ಗೊತ್ತಾ? ಇವನು ನಮ್ಮಲ್ಲಿರುವ ಮರವು ಮತ್ತು ಅಜ್ಞಾನದ ಸಂಕೇತ. ನಮಗೆ ಜ್ಞಾನ ಬಾರದಂತೆ ತಡೆಯುವುದೇ ಇವನ ಕೆಲಸ. ಗುರುವು ಇವನನ್ನು ತನ್ನ ಕಾಲಿನಿಂದ ಅದುಮಿ ಹಿಡಿದಿದ್ದಾನೆ. ಭಗವಂತನು ಅಜ್ಞಾನವನ್ನು ಮೆಟ್ಟಿ ನಿಂತು ಜ್ಞಾನವನ್ನು ಜಾಗೃತಗೊಳಿಸುತ್ತಾನೆ ಎಂಬುದರ ಸಂಕೇತವಿದು. ಅಂದರೆ ಜ್ಞಾನವು ಯಾವಾಗಲೂ ಅಜ್ಞಾನವನ್ನು ನಿಯಂತ್ರಣದಲ್ಲಿಡುತ್ತದೆ. ಸಾಮಾನ್ಯವಾಗಿ ಎಲ್ಲ ದೇವತೆಗಳ ವಿಗ್ರಹಗಳು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರುತ್ತವೆ. ಆದರೆ ಶಿವನ ಈ ರೂಪ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ಏಕೆ ಗೊತ್ತಾ? ಶಾಸ್ತ್ರಗಳ ಪ್ರಕಾರ ದಕ್ಷಿಣ ದಿಕ್ಕು ಯಮನ ದಿಕ್ಕು, ಅಂದರೆ ಸಾವಿನ ದಿಕ್ಕು ಎನ್ನಲಾಗುತ್ತದೆ. ಗುರುವು ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ ಎಂದರೆ ಅವನು ತನ್ನ ಭಕ್ತರಿಗೆ ಸಾವಿನ ಭಯವನ್ನು ಹೋಗಲಾಡಿಸಿ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ನೀಡುತ್ತಾನೆ ಎಂದರ್ಥ. ಶ್ರೀ ಶಂಕರಾಚಾರ್ಯರು ತಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ. ಚಿತ್ರಂ ವಟತರೋರ್ಮೂಲೆ ವೃದ್ಧ ಶಿಷ್ಯ ಗುರೂರ್ಯುವ. ಅಂದ್ರೆ ಆಲದ ಮರದ ಕೆಳಗೆ ಕುಳಿತಿರುವ ಶಿಷ್ಯರೆಲ್ಲರೂ ಮಹಾ ತಪಸ್ವಿಗಳು, ವಯಸ್ಸಾದ ವೃದ್ಧರು. ಆದ್ರೆ ಬೋಧಿಸುತ್ತಿರುವ ಗುರು ಮಾತ್ರ ನಿತ್ಯ ಯುವಕ.
ಪರಬ್ರಹ್ಮ ತತ್ವವನ್ನು ಶಬ್ದಗಳಿಂದ ಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ಗುರುವು ಕೇವಲ ಮೌನವಾಗಿಯೇ ಕುಳಿತಿದ್ದಾನೆ. ಆದರೂ ಶಿಷ್ಯರ ಮನಸ್ಸಿನಲ್ಲಿದ್ದ ಎಲ್ಲಾ ಸಂಶಯಗಳು ಕರಗಿ ಹೋಗುತ್ತಿವೆ. ಈ ದಕ್ಷಿಣಾಮೂರ್ತಿಯ ಕಥೆಯಿಂದ ನಮಗೆ ಸಿಗುವ ಪಾಠವೇನು? ಮೌನದ ಶಕ್ತಿ. ದಿನಕ್ಕೆ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಳುವುದರಿಂದ ನಮ್ಮ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್ ಹೆಚ್ಚಾಗುತ್ತದೆ. ಏಕಾಗ್ರತೆ. ದಕ್ಷಿಣಾಮೂರ್ತಿಯನ್ನು ನೆನೆಯುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಹೆಚ್ಚುತ್ತದೆ. ಅಹಂಕಾರ ಬಿಡುವುದು. ನಾವು ದೇವರನ್ನು ಸೇರಬೇಕೆಂದರೆ ನಮ್ಮಲ್ಲಿರುವ ನಾನು ಎಂಬ ಗರ್ವವನ್ನು ಬಿಡಬೇಕು ಎಂದು ಚಿನ್ಮುದ್ರೆ ಕಲಿಸುತ್ತದೆ. ಕೊನೆಯದಾಗಿ ನೆನಪಿರಲಿ, ನಿಜವಾದ ಉತ್ತರಗಳು ನಮ್ಮ ಹೊರಗಿನ ಗಲಾಟೆಯಲ್ಲಿಲ್ಲ, ನಮ್ಮ ಒಳಗಿನ ಶಾಂತಿಯಲ್ಲಿವೆ. ಅದ್ವೈತ ಪರಂಪರೆಯಲ್ಲಿ ಶ್ರೀ ದಕ್ಷಿಣಾಮೂರ್ತಿಯನ್ನು ಜಗತ್ತಿನ ಪ್ರಥಮ ಗುರು ಎಂದು ಪೂಜಿಸಲಾಗುತ್ತದೆ. ನಮ್ಮೊಳಗಿನ ಅಜ್ಞಾನದ ಕತ್ತಲೆಯನ್ನು ನೀಗಿಸಿ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವಂತೆ ಆ ಆದಿಗುರುವಿನಲ್ಲಿ ಪ್ರಾರ್ಥಿಸೋಣ. ಓಂ ನಮೋ ಭಗವತಿ ದಕ್ಷಿಣಾಮೂರ್ತಯೇ ಎಂಬ ಮಂತ್ರವನ್ನು ನೆನೆಯುತ್ತಾ ನಮ್ಮ ಒಳಗಿನ ಜ್ಞಾನದ ದೀಪವನ್ನು ಬೆಳಗಿಸೋಣ. ನಿಮಗೂ ಈ ಆಧ್ಯಾತ್ಮಿಕ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಸನಾತನ ಧರ್ಮದ ಇಂತಹದ್ದೇ ರೋಚಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ. ಧನ್ಯವಾದಗಳು.